ನಮಸ್ಕಾರ. ಇದು ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರಿಂದ ಮಾತಾಡೋದು. ತಮಗೆ ಹಿಂದಿನ ಕ್ಯಾಸೆಟ್ಗಳಲ್ಲಿ ಧ್ಯಾನದ ವಿಚಾರದಲ್ಲಿ ಆಧ್ಯಾತ್ಮಿಕ ಧ್ಯಾನ ಮತ್ತು ವಿಜ್ಞಾನ ರೀತಿಯಲ್ಲಿ ಕಂಡುಹಿಡಿದಿರುವ ಧ್ಯಾನ. ಆಧ್ಯಾತ್ಮಿಕ ಧ್ಯಾನನ ನಾವು ಪ್ಯಾಸಿವ್ ಮೆಡಿಟೇಷನ್ ಅಂತ ಕರಿತೀವಿ. ವಿಜ್ಞಾನದಲ್ಲಿ ಕಂಡುಹಿಡಿದಿರುವ ಧ್ಯಾನನ ನಾವು ಸೈಂಟಿಫಿಕ್ ಮೆಡಿಟೇಷನ್ ಅಥವಾ ಆಕ್ಟಿವ್ ಮೆಡಿಟೇಷನ್ ಅಂತ ಕರಿತೀವಿ. ಈ ಧ್ಯಾನದ ಸ್ಥಿತಿ ಯಾವುದೇ ಧ್ಯಾನ ಆಗಲಿ, ಸೈಂಟಿಫಿಕ್ ಧ್ಯಾನ ಆಗಲಿ, ಆಧ್ಯಾತ್ಮಿಕ ಧ್ಯಾನ ಆಗಲಿ, ಸಬ್ಕಾನ್ಷಿಯಸ್ ಬ್ರೈನ್ ಹಾಗೆ ಅಂತ ಏನು ಕರಿತೀವಿ, ಅಲ್ಲಿ ಹೋಗಿ ಮ್ಯಾನಿಪುಲೇಟ್ ಮಾಡೋದೇ ಈ ಧ್ಯಾನ. ಧ್ಯಾನದ ಬಗ್ಗೆ ಆವಾಗಲೇ ಹೇಳಿದ್ದೀನಿ. ನಿಮ್ಮ ಆತ್ಮ, ಮನಸ್ಸು, ದೇಹ ಮೂರನ್ನು ಒಟ್ಟಿಗೆ ಒಂದು ಜಾಗದಲ್ಲಿ ಒಕ್ಕೂಡಿಸೋದೇ ಧ್ಯಾನ. ಈಗ ಈ ಸೈಂಟಿಫಿಕ್ ಮೆಡಿಟೇಷನ್ ಧ್ಯಾನ ಸ್ಥಿತಿಗೆ ಹೇಗೆ ಹೋಗೋದು, ಇದು ಸುಮಾರು ವಿಧಾನಗಳಿದೆ. ಬೇಕಾಷ್ಟು ವಿಧಾನಗಳನ್ನು ಕಂಡುಹಿಡಿದಿದ್ದಾರೆ. ಇದರಲ್ಲಿ ತುಂಬ ಈಸಿಯಾಗಿ ಬೇಗನೆ ನೀವು ಆ ಉನ್ನತ ಸ್ಥಿತಿಗೆ ಹೋಗೋದು ಹೇಗೆ, ಆಲ್ಫಾ ಸ್ಟೇಜ್ ಅಂತ ಕರಿತೀವಲ್ಲ, ಆ ಆಲ್ಫಾ ಸ್ಟೇಜಿಗೆ ಹೇಗೆ ನಿಮ್ಮನ್ನು ತಗೊಂಡು ಹೋಗೋದು ಅಥವಾ ನೀವು ಹೇಗೆ ಹೋಗೋದು ಅಂತ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ನೀವೆಲ್ಲ ಈಗ ಧ್ಯಾನ ಮಾಡೋದಕ್ಕೆ ಬೇಕಾಗಿರೋ ವಿಧಾನಗಳನ್ನು ತಿಳ್ಕೊಂಡಿದ್ದೀರಿ. ಈಗ ಆಸನ ಹಾಕ್ಕೊಂಡಿದ್ದೀರಾ. ನೀವು ಕೆಳಗಡೆ ಕೂರೋಕ್ಕಾದರೆ ಕೆಳಗಡೆ ಕೂತ್ಕೊಳ್ಳಿ. ಕೆಳಗಡೆ ಕೂರೋದಕ್ಕೆ ಏನಾದ್ರು ತೊಂದರೆ ಆಯಿತು ಅಂತಂದರೆ ಒಂದು ಚೇರಲ್ಲಿ ಎಡಗಾಲು ನೆಲನ್ನು ಮುಟ್ಟಬೇಕು, ಬಲಗಾಲು ಎಡಗಾಲಿನ ಮೇಲಿರಬೇಕು. ನಿಮ್ಮ ಬೆನ್ನು ಮುರಿ 90 ಡಿಗ್ರಿ ಮೈಂಟೈನ್ ಮಾಡಬೇಕು. ಬೆಂಡಾಗಬಾರ್ದು. ಲೆಫ್ಟು ರೈಟು ಒಂದೇ ಸ್ಟೇಜಲ್ಲಿ ಇರಬೇಕು. 90 ಡಿಗ್ರಿ ಮೈಂಟೈನ್ ಆಗಬೇಕು. ನಿಮ್ಮ ತೊಡೆ ಮತ್ತು ಬೆನ್ನು ಮುರಿ ಎಲ್ ಶೇಪಲ್ಲಿ ಇರಬೇಕು. ಬೆಂಡಾಗಬಾರ್ದು. ತಲೆ ಅಲ್ಲಾಡಿಸ್ಬಾರ್ದು. ಸ್ಟ್ರೈಟ್ ಆಗಿರಬೇಕು. ದೇಹದಲ್ಲಿ ಬೆನ್ನುಮುರಿಯನ್ನು ಬಿಟ್ಟು ಬೇರೆ ಜಾಗ ಎಲ್ಲ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ತುಂಬ ಬಿಗಿ ಮಾಡ್ಕೊಬೇಡಿ. ಓಕೆ. ಈಗ ನೀವು ನಾನು ಏನು ಕಮ್ಯಾಂಡ್ ಹೇಳ್ತೀನಿ ಆ ಕಮ್ಯಾಂಡನ್ನು ಫಾಲೋ ಮಾಡಬೇಕಾಗತ್ತೆ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಕಣ್ಣನ್ನು ಮುಚ್ಕೊಂಡಿದ್ದೀರಾ. ನನ್ನ ಮಾತು ಮಾತ್ರ ನಿಮಗೆ ಕೇಳಿಸ್ತಾ ಇದೆ. ಬೇರೆ ಯಾವುದೇ ಶಬ್ದಗಳು ನಿಮಗೆ ಕಿವಿಗೆ ಬೀಳ್ತಾ ಇಲ್ಲ. ನಿಮ್ಮ ಮನಸ್ಸೀಗ ನನ್ನ ಹತ್ರ ಇದೆ. ನೀವು ನಿಮ್ಮ ಮನಸ್ಸಿನ ಕಣ್ಣಲ್ಲಿ ನಿಮ್ಮ ಮುಂದೆ ಒಂದು 4 ರಿಂದ 5 ಅಡಿ ಮುಂದೆ ಒಂದು ಬ್ಲ್ಯಾಕ್ ಬೋರ್ಡನ್ನು ನಿಲ್ಲಿಸಿದ್ದಾರೆ ಅಂತ ಊಹಾ ಮಾಡ್ಕೊಳ್ಳಿ, ಚಿತ್ರೀಕರಣ ಮಾಡ್ಕೊಳ್ಳಿ. ಆ ಬ್ಲ್ಯಾಕ್ ಬೋರ್ಡ್ನಲ್ಲಿ ಒಂದು ಚಾರ್ಟನ್ನು ನೇತಾಕಿದ್ದಾರೆ. ಒಂದು ಪಟ ಇದೆ, ಒಂದು ಚಾರ್ಟನ್ನು ನೇತಾಕಿದ್ದಾರೆ. ಆ ಚಾರ್ಟಲ್ಲಿ ನಂಬರ್ 1 ರಿಂದ 25 ತನಕ ನಂಬರ್ನ ಪ್ರಿಂಟ್ ಮಾಡಿದ್ದಾರೆ. ಕೆಂಪು ಬಣ್ಣದಲ್ಲಿ ನಂಬರ್ ಪ್ರಿಂಟ್ ಆಗಿದೆ. ನಾನು ಹೇಳುವ ಈ ಮಾತುಗಳೆಲ್ಲ ಒಂದು ಸೆಕೆಂಡು ಕಣ್ಣು ಮುಂದೆ ಬಂದು ಹೋದರೆ ಸಾಕು. ಲೆಟ್ ಇಟ್ ಕಮ್ ಆ್ಯಂಡ್ ಗೋ ಫಾರ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ನೋ ಪ್ರಾಬ್ಲಮ್. ದೇಹವನ್ನು ಅಲ್ಲಾಡಿಸಬೇಡಿ, ಕಣ್ಣನ್ನು ತೆರೆಯಬೇಡಿ. ದೇಹದ ಎಲ್ಲ ಜಾಗವನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಬೆನ್ನು ಮುರಿ ಮಾತ್ರ ಸ್ಟ್ರೈಟ್ ಆಗಿರಬೇಕು. ಕತ್ತನ್ನು ಅಲ್ಲಾಡಿಸಬೇಡಿ. ಕಣ್ಣು ಮುಂದೆ ಇರೋ ಬ್ಲ್ಯಾಕ್ ಬೋರ್ಡಲ್ಲಿ ಚಾರ್ಟನ್ನು ನೇತಾಕಿದ್ದಾರೆ. ಆ ಚಾರ್ಟಲ್ಲಿ ನಂಬರ್ 25 ನಿಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾ ಇದೆ. ನಂಬರ್ 25 ನೀವು ನೋಡ್ತಾ ಇದ್ದೀರಾ. ಕೆಂಪು ಬಣ್ಣದಲ್ಲಿ ಪ್ರಿಂಟ್ ಆಗಿರುವ ನಂಬರ್ 24 ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. 23, 22, 21. 1 ಸೆಕೆಂಡ್ ಕಣ್ಣು ಮುಂದೆ ನಂಬರ್ ಬಂದು ಹೋದರೂ ಪರವಾಗಿಲ್ಲ. ಜಾಸ್ತಿ ಪ್ರಯತ್ನ ಮಾಡಿ ನಂಬರನ್ನು ನೋಡಲು ಒದ್ದಾಡಬೇಡಿ. ನಂಬರ್ 20 ಕಣ್ಣು ಮುಂದೆ ನಂಬರ್ 20 ಕಾಣ್ತಾ ಇದೆ. ಒಳ್ಳೆಯ ವಾತಾವರಣ. ದೇವಸ್ಥಾನದ ಒಳಗಡೆ ಕೂತಿದ್ದೀರಾ. ಒಳ್ಳೆಯ ವಾತಾವರಣ. ಕಣ್ಣು ಮುಂದೆ
ಬ್ಲ್ಯಾಕ್ ಬೋರ್ಡು, ಬ್ಲ್ಯಾಕ್ ಇರೋ ಚಾರ್ಟು, ಚಾರ್ಟಲ್ಲಿರೋ ನಂಬರ್ 19 ಕಣ್ಣು ಮುಂದೆ ಬಂದು ಹೋಗ್ತಾ ಇದೆ. ನಂಬರ್ 19 ನೋಡ್ತಾ ಇದ್ದೀರಾ. 18 ನಂಬರ್ 18 ಕಣ್ಣಿಗೆ ಕಾಣ್ತಾ ಇದೆ. ನಂಬರ್ 17 ನೋಡ್ತಾ ಇದ್ದೀರಾ. ನಂಬರ್ 16 ದೇಹನ ಅಲ್ಲಾಡಿಸಬೇಡಿ, ಬೆಂಡ್ ಮಾಡಬೇಡಿ. ನಂಬರ್ 15 ನಂಬರ್ 14 13 12 ಕಣ್ಣು ಮುಂದೆ ನಂಬರ್ 12 ಕಾಣ್ತಾ ಇದೆ. ನಿಮ್ಮ ಕಣ್ಣಿನ ಗುಡ್ಡೆ ನಿಧಾನವಾಗಿ ಈಗ ನಿಮ್ಮ ರೆಪ್ಪೆ ಹತ್ರ ಮೇಲ್ಗಡೆ ಹೋಗ್ತಾ ಇದೆ. 11 ಚಾರ್ಟ್ನಲ್ಲಿ ನಂಬರ್ 11 ಮೇಲ್ಗಡೆ ಇರೋದ್ರಿಂದ ಕಣ್ಣು ಗುಡ್ಡೆ ಅದನ್ನು ನೋಡೋದಕ್ಕೋಸ್ಕರ ಮೇಲೆ ಹೋಗ್ತಾ ಇದೆ. ರೆಪ್ಪೆ ಹತ್ರ ಕಣ್ಣು ಗುಡ್ಡೆ ಹೋಗ್ತಾ ಇದೆ. ಕಣ್ಣನ್ನು ತೆರೆಯಬೇಡಿ. ನಂಬರ್ 10 ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಂಬರು. ನನ್ನ ಮಾತು ನಿಮ್ಮ ಕಿವಿಗೆ ಚೆನ್ನಾಗಿ ಬೀಳ್ತಾ ಇದೆ, ಕೇಳಿಸ್ತಾ ಇದೆ. ನಂಬರ್ 10 ಕಣ್ಣುಗುಡ್ಡೆ ನಿಮ್ಮ ರೆಪ್ಪೆ ಹತ್ರ ಬಂದು ಸೇರಿಕೊಂಡಿದೆ. 9 ಯಾವುದೇ ಥರದ ಯೋಚನೆಗಳು ನಿಮ್ಮ ಮನಸ್ಸಲ್ಲಿಲ್ಲ. ಮನಸ್ಸು ನೆಮ್ಮದಿಯಾಗಿದೆ, ನಿರಾಳವಾಗಿದೆ. ಯಾವುದೇ ಥರದ ಅಡಚಣೆಗಳು, ನೋವುಗಳು ನಿಮಗೆ ಈಗ ಕಾಣಿಸ್ತಾ ಇಲ್ಲ, ನೆನಪಿಗೆ ಬರ್ತಾ ಇಲ್ಲ. ನನ್ನ ಮಾತುಗಳು ನಿಮ್ಮ ಕಿವಿ ಕೇಳಿಸ್ತಾ ಇದೆ. ನಂಬರ್ 8 ಕಣ್ಣುಗುಡ್ಡೆ ನಿಮ್ಮ ರೆಪ್ಪೆ ಹತ್ರ ಸೇರ್ಕೊಂತು. ನಂಬರ್ 7 ಕಣ್ಣು ಮುಂದೆ ನಂಬರ್ 7 ಕಾಣ್ತಾ ಇದೆ. ನಂಬರ್ 6 ಕಣ್ಣುಗುಡ್ಡೆ ರೆಪ್ಪೆನ ಕಚ್ಕೊಂತು. ನಂಬರ್ 5 ನೋಡ್ತಾ ಇದ್ದೀರಾ. ನಂಬರ್ 4 ನೋಡ್ತಾ ಇದ್ದೀರಾ. ಕಣ್ಣನ್ನು ತೆರೆಯಬೇಡಿ, ದೇಹವನ್ನು ಅಲ್ಲಾಡಿಸಬೇಡಿ. ನಂಬರ್ 3 2 ಯಾವುದೇ ಥರದ ಯೋಚನೆಗಳೆಲ್ಲ ದೂರ ಆಗಿದೆ. ನಂಬರ್ 1 0 ಪರಿಮಳವಾದ ಸ್ಥಿತಿ. ಯಾವುದೇ ಥರದ ಯೋಚನೆಗಳು ಮನಸ್ಸಿನಲ್ಲಿಲ್ಲ. ಈಗ ನಿಮ್ಮ ಕಣ್ಣುಗುಡ್ಡೆ ರೆಪ್ಪೆ ಹತ್ರ ಬಂದು ಕೂತಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಈ ಸ್ಟೇಜನ್ನು ಆಲ್ಫಾ ಸ್ಟೇಜ್ ಅಂತ ಕರಿತೀವಿ. ಈ ಆಲ್ಫಾ ಸ್ಟೇಜಲ್ಲಿ ಏನಕ್ಕೆ ನಾವು ಹೋಗಬೇಕು ಅಂತಂದರೆ, ಎಡಭಾಗದ ಮಿದುಳಲ್ಲಿ ನೀವು ಏನು ಬೇಡದೇ ಇರೋದು, ಬೇಕಾಗಿರೋದು ನೆನೆಸಿರ್ತೀರಾ, ಮಾಡಿರ್ತೀರಾ, ಅದೆಲ್ಲ ರೆಕಾರ್ಡ್ ಆಗಿದೆ. ನಿಮ್ಮಲ್ಲಿ ಬೇಡದೇ ಏನು ಅಂತ ನೀವು ತಿಳ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಿಗೆ ಭಾವನೆ ಬಂದಿದೆ, ಅದನ್ನು ಕಿತ್ತಾಕಿ ಒಳ್ಳೆಯದು ಮತ್ತು ನಿಮಗೆ ಏನು ಬೇಕಾಗಿದೆ ಅದನ್ನು ನೀವು ರೆಕಾರ್ಡ್ ಮಾಡೋದಕ್ಕೆ ಈ ಸ್ಟೇಜ್ಗೆ ಹೋಗಬೇಕಾಗುತ್ತೆ. ಇದನ್ನು ಧ್ಯಾನ ಸ್ಥಿತಿ ಅಂತಲೂ ಕರಿತೀವಿ, ಆಲ್ಫಾ ಸ್ಟೇಜ್ ಅಂತ ಕರಿತೀವಿ. ನಿಮ್ಮ ಮಿದುಳಿನ ಎಡಭಾಗದಲ್ಲಿ ಆಲ್ಫಾ ಸ್ಟೇಜಲ್ಲಿ ಈಗ ನೀವಿರ್ತೀರಾ. ಪ್ರೋಗ್ರಾಮ್ ಮಾಡೋದು ಹೇಗೆ ಅಂತ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಈಗ ಕಣ್ಣು ತೆರೆಯಿರಿ ಹಾಗೆ ಅಂತ ನಾನು ಹೇಳಿದಾಗ ಮಾತ್ರ ಕಣ್ಣನ್ನು ತೆರೆಯಲು ಪ್ರಯತ್ನ ಮಾಡಬೇಕಾಗತ್ತೆ. ಈಗ ನೀವು ನಾನು 1 ರಿಂದ 5 ನಂಬರನ್ನು ಕೌಂಟ್ ಮಾಡ್ತೀನಿ. ನಂಬರ್ 5 ಹಾಗೆ ಅಂತ ಹೇಳಿದಾಗ ನಿಧಾನವಾಗಿ ನೀವು ಮಾಮೂಲಿ ಸ್ಥಿತಿಗೆ ಬರಬೇಕಾಗತ್ತೆ. ನಂಬರ್ 1 ನಿಧಾನವಾಗಿ ಮಾಮೂಲಿ ಸ್ಥಿತಿಗೆ ಬನ್ನಿ. ನಂಬರ್ 2 ನಿಧಾನವಾಗಿ ವಾಪಸ್ ಬನ್ನಿ. ನಂಬರ್ 3 ಆಲ್ಫಾ ಸ್ಟೇಜಿಂದ ನಿಧಾನವಾಗಿ ಮಾಮೂಲಿ ಸ್ಥಿತಿಗೆ ಬನ್ನಿ. ನಂಬರ್ 2 ನಂಬರ್ 1 ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ರಿಲ್ಯಾಕ್ಸ್ ಯೋರ್ಸೆಲ್ಫ್. ನಮಸ್ಕಾರ.
ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೋಗ್ರಾಮ್ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಥಾಟ್ಸ್ ಹೇಗೆ ಪ್ರೋಗ್ರಾಮ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ. ನಮಸ್ಕಾರ.